ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಸಮರ ಜೋರಾಗಿ ಕಾಣ್ತಾ ಇದೆ. ಬೀದರ್ನಿಂದ ಚಾಮರಾಜನಗರವರೆಗೂ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. ಹಾಗಾದರೆ ತುತ್ತ ತುದಿ ಕರ್ನಾಟಕದ ಕಿರೀಟವಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಸುದ್ದಿ ನಾವು ತೆಗೆದುಕೊಳ್ಳಬೇಕಾಗಿದೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ಬೀದರ್ ನಗರದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕೇವಲ ಎರಡು ಪಕ್ಷಗಳು ಮಾತ್ರ ಇಲ್ಲಿ ನೇರ ಫೈಟ್ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅನ್ನೋದನ್ನ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ, ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಖಂಡ್ರೆ ಅವರು ಕಣಕ್ಕಿಳಿದರೆ, ಬಿಜೆಪಿ ಪಕ್ಷದಿಂದ ಹ್ಯಾಟ್ರಿಕ್ ಬಾರಿಸಲು ನಾ ಮುಂದೆ ಬಂದಿದ್ದೇನೆ ಎಂದು ಭಗವಂತ್ ಖೂಬಾ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಈ ನೆಟ್ ಟು ನೆಟ್ ಫೈಟ್ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬುದು ಬಹಳಷ್ಟು ವಿಸ್ಮಯಕಾರಿಯಾಗಿದೆ. ಬಂಧುಗಳೇ, ಅನೇಕ ದಿನಗಳಿಂದ ಇಲ್ಲಿ ನಾವು ಆಲೋಚನೆ ಮಾಡಿದರೆ, ಭಗವಂತ್ ಖೂಬಾ 9 ವರ್ಷಗಳಲ್ಲಿ ಮಾಡಿದಂಥ ಕಾರ್ಯ ಏನು ಮತ್ತು ಏನು ಕೆಲಸ ಮಾಡಲಾರದೆ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಟಿಕೆಟನ್ನು ಗಿಟ್ಟಿಸಿಕೊಂಡಿರುತ್ತ ಸಾಗರ್ ಖಂಡ್ರೆ ಕನಸೇನು ಎಂಬುದನ್ನು ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಹಿರಿಯರಾಗಿರ್ತಕ್ಕಂಥ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು 9 ವರ್ಷಗಳಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಮಾಡಿಲ್ಲ ಮತ್ತು ಏನೇನು ಮಾಡಬೇಕಿತ್ತು ಅನ್ನೋದನ್ನು ಬಹಳಷ್ಟು ಜನ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸಾರಿ ಯಾಕೆ ಈ ಯುವಕನಿಗೆ ಅವಕಾಶ ಕೊಡಬಾರದು ಅಂತಕ್ಕಂಥ ಮಾತನ್ನ ಅನೇಕ ಹಳ್ಳಿಗಳಲ್ಲಿ ಒಂದಿಷ್ಟು ಮಾತು ಸಾಗರ್ ಖಂಡ್ರೆಗೆ ಬೆಂಬಲ ಸೂಚಿಸಬೇಕೆನ್ನೋ ಮಾತು ನಡೀತಾ ಇದೆ. ಭಗವಂತ್ ಖೂಬಾ ಯಾವ ಪರಿಪರಿಯಾಗಿ ಇವತ್ತು ಸಾರ್ವಜನಿಕರ ಮಧ್ಯೆ ಹೋಗಿ ಕುಣಿದು ಕುಪ್ಪಳಿಸ್ತಿರುವ ದೃಶ್ಯಗಳು ನೋಡಿದ್ರೆ ನಾವೆಲ್ಲೋ ಇದೀವಲ್ಲ, ಯಾವತ್ತು ಖೂಬಾ ಇಲ್ಲಿ ಬರಲೇ ಇಲ್ವಾ, ಯಾರು ಕೂಡ ಇಂಥವ್ರನ್ನ ಖೂಬಾ ಹಚ್ಕೊಂಡೇ ಇಲ್ವಾ, ಯಾರೇ ಈ ಖೂಬಾ ಅಂತಕ್ಕಂಥ ಮಾತು ಅನೇಕ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಗವಂತ್ ಖೂಬಾ ಅವರು 9 ವರ್ಷಗಳಲ್ಲಿ ಕೇವಲ ಒಬ್ಬಂಟಿಯಾಗಿ ಎಲೆಕ್ಷನ್ ಬಂದಾಗ ಮಾತ್ರ ಅದು ಮೋದಿ ಹೆಸರು ಮೇಲೆ ಗೆದ್ದು ಬರುವಂತಹ ವ್ಯಕ್ತಿಯಾಗಿದ್ರೆ, ಗೆದ್ದು ಬಂದ ನಂತರದಲ್ಲಿ ತಾನಾಯ್ತು, ತನ್ನ ಕೆಲಸವಾಯಿತು, ನನ್ನ ಫ್ಯಾಮಿಲಿ ಆಯಿತು ಅಂತೇಳಿ ಬಡದಾಡಿದೆ ಒಂದಾಯಿತು. ಹಾಗಾಗಿ ಜೀವನದಲ್ಲಿ ಖೂಬಾ ಅವರು ಒಬ್ಬ ವ್ಯಕ್ತಿಯನ್ನ ಯಾವತ್ತೂ ಕೂಡ ಮೆಚ್ಕೊಂಡಿರಲಿಲ್ಲ, ಹಚ್ಕೊಂಡೂ ಇರಲಿಲ್ಲ. ಅದೇ ರೀತಿಯಾಗಿ ಅವರನ್ನು ಕಂಡ್ರೂ ಕೂಡ ಅವರಿಗೆ ಆಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ತಮ್ಮ ಜೀವನಗಳನ್ನು 9 ವರ್ಷದ ಪಯಣ ನಡೆಸಿಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಬಿಜೆಪಿ ಪಕ್ಷದ ಪಡಸಾಲೆಯಲ್ಲಿ ಈ ಮಾತು ಗುಸುಗುಸು ಕೇಳಿ ಬರ್ತಾ ಇದೆ. ಬಂಧುಗಳೇ, ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಸಾಗರ್ ಖಂಡ್ರೆನ ಕೊಡುಗೆ ಏನು, ಅವರ ತಂದೆ ಕೊಡುಗೆ ಏನು ಅಂತಕ್ಕಂಥ ವಿಚಾರನ ಸಾರ್ವಜನಿಕರ ಮುಂದೆ ಇಡಬೇಕಂತ ಪ್ರಶ್ನೆ ಎದುರಾಗಿದೆ. ಸಾಗರ್ ಖಂಡ್ರೆ 26 ವಯಸ್ಸದ ಒಬ್ಬ ಯುವಕ, LLB ಮುಗಿಸುವಂತ ಒಬ್ಬ ಯುವಕ. ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ನಾನು ಗೆದ್ದು ಯುವಕರಿಗೆ ಮತ್ತು ಜಿಲ್ಲೆ ಅಭಿವೃದ್ಧಿಗೋಸ್ಕರ ದುಡಿಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಟುಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕಿದ್ದಾರೆ. ನಮಗೆ ಒಂದು ರೀತಿ ಅರ್ಥ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಈಶ್ವರ್ ಖಂಡ್ರೆ ಅವರು ಭಗವಂತ್ ಖೂಬಾ ಅವರ ವಿರುದ್ಧ 1.5 ಲಕ್ಷದ ಓಟ್ರಿಂದ ಸೋತು ಸುಣ್ಣರಾಗಿದ್ದರು. ಆದರೆ ಛಲಬಿಡದ ಮಲ್ಲರಂತೆ ಈಶ್ವರ್ ಖಂಡ್ರೆ, ನಾನು 1.5 ಓಟಿಂದ ಸೋತಿರಬಹುದು, 1.5 ಲಕ್ಷದ ಓಟು ಸೋತಿರಬಹುದು, ಆದರೆ ನಾನು ಯಾವತ್ತೂ ಸೋಲಾಗಿ ಸ್ವೀಕರಿಸಿಲ್ಲ. ಹಾಗಾಗಿ ಮತ್ತೆ ಮಗನಿಗೆ ಇವತ್ತು ಗೆಲ್ಲಿಸಲಿಕ್ಕೆ ಈಶ್ವರ್ ಖಂಡ್ರೆ ಅವರು ಟಿಕೆಟ್ ಪಡೆದುಕೊಂಡುವ ರೀತಿ, ನೀತಿ, ರಿವಾಜುಗಳು ನೋಡಿದ್ರೆ ಯಾಕೋ ಒಂದ್ ಕಡೆಯಿಂದ ಭಗವಂತ್ ಖೂಬಾ ಅವರಿಗೆ ಒಂದಿಷ್ಟು ಗಡ 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 ಶುರುವಾಗಿದೆ ಅಂತಕ್ಕಂಥ ಮಾತು ಅನೇಕ ಜನ ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅವತ್ತಿನ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಶಾಸಕರಾಗಿದ್ದ ಈಶ್ವರ್ ಖಂಡ್ರೆ ಅವರು ಭಗವಂತ್ ಖೂಬಾ ವಿರುದ್ಧ ಸುಮಾರು 1.5 ಲಕ್ಷದಿಂದ ಓಟಿಂದ ಸೋತಿರಬಹುದು. ಆದರೆ ಇವತ್ತು ಜಿಲ್ಲಾ ಆಡಳಿತ ಒಂದು ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಇಟ್ಟುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿರುವಂತಹ ಭಗವಂತ್ ಖೂಬಾ ಟಿಕೆಟ್ ನನ್ನ ಮಗನಿಗೆ ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಈಶ್ವರ್ ಖಂಡ್ರೆ ಟಿಕೆಟ್ ಗಿಟ್ಟಿಸಿಕೊಂಡು ಬಂದು ತನ್ನ ಮಗನಿಗಾಗಿ ದುಡಿಲಿಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆಗಳು ನೋಡಿದ್ರೆ ನಿಜಕ್ಕೂ ಇಲ್ಲಿ ಒಂದಿಷ್ಟು ಆಶ್ಚರ್ಯ ಉಂಟಾಗ್ತಾ ಇದೆ. ಭಗವಂತ್ ಖೂಬಾ ಮಾಡಿದಾದರೂ ಏನು? ಭಗವಂತ್ ಖೂಬಾ ಇವತ್ತು ಆರ್ ಅಶೋಕ್ ಬೀದರ್ ಜಿಲ್ಲೆಗೆ ಬಂದು ಶಾಸಕರ ಮಧ್ಯೆ ಇರತಕ್ಕಂಥ ಅಸಮಾಧಾನ ಮತ್ತು ಭಿನ್ನ ಮತವನ್ನ ಹೋಗಲಾಡಿಸ್ತೀನಿ ಅಂತ ಹೇಳಿಕೊಂಡು ಬಂದಂತ ಆರ್ ಅಶೋಕ್ ಅವರ ಸಮ್ಮುಖದಲ್ಲಿ
ಯಾವುದೇ ಒಬ್ಬ ವ್ಯಕ್ತಿಯನ್ನು ಪರಿಚಯ ಆಗದ ಭಗವಂತ ಖೂಬಾ ಬಗ್ದಲ್ ಗ್ರಾಮದಲ್ಲಿ ಹೋಗಿ ಹೋಳಿ ಹಬ್ಬ ಆಚರಣೆ ಮಾಡಿ ಲಂಬಾಣಿಗರ ಹಾಡಿಗೆ ಕುಣಿದು ಕುಪ್ಪಳಿಸಿರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ಖೂಬಾ ಅವರು ಇಂಥ ಜನರ ಮಧ್ಯೆನೂ ಬರ್ತಾರ, ಯಾವತ್ತಾದರೂ ಸಿಕ್ಕಿದ್ರ ಆಲೋಚನೆ ಮಾಡಬೇಕಂತ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ 9 ವರ್ಷಗಳಲ್ಲಿ ಖೂಬಾ ಅವರು ಮಾಡಿರ್ತಕ್ಕಂಥ ಸಾಧನೆ ಏನಪ್ಪಾ ಅಂದ್ರೆ ಯಾರಿಗೂ ಅವರು ಹಚ್ಕೊಂಡಿರಲಿಲ್ಲ, ಯಾವ ಶಾಸಕರು ಬೆಲೆ ಕೊಟ್ಟಿಲ್ಲ, ಜಿಲ್ಲಾ ಸಮಿತಿ ಬಿಜೆಪಿಯಲ್ಲಿ ಅವರು ಯಾರು ಕೇಳೋದೇ ಇಲ್ಲ. ನಾನು ಮಾಡಿದ್ದೆ ಸರಿ, ನಾನು ಆಡಿದ್ದೆ ಸರಿ. ಇವತ್ತು ಹೆಂಗ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಒಂದು ಆಜ್ಞೆ ಹೊರಡಿಸ್ತಾರಲ್ಲ, ಈ ಒಂದು ಅಷ್ಟು ಜನ ಅವರ ಮಂಡಳಿ ಮಂತ್ರಿಗಳ ಮಂಡಳಿ ಏನಿದೆಯಲ್ಲ, ಅದರಲ್ಲಿ ಯಾವುದೇ ಒಬ್ಬ ಮಂತ್ರಿ ಕೂಡ ಚಿಟ್ಟು ಪಿಟ್ಟಕ್ಕೆ ಕನ್ನದೆ ಬಾಯಿ ಮುಚ್ಕೊಂಡು ಕೂಳ್ತುಕೋತಾರಲ್ಲ, ಆ ರೀತಿಯಾಗಿ ನಾನು ಕೂಡ ಬಿಜೆಪಿ ಪಕ್ಷನ ಈ ರೀತಿ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಬೇಕೆಂಬ ನಿಟ್ಟಿನಲ್ಲಿ ಭಗವಂತ ಖೂಬಾ ಇವತ್ತು ಅದೇ ಪರಿಸ್ಥಿತಿ ಮಾಡಿಕೊಂಡು ಬೀದರ್ ಜಿಲ್ಲೆಗೆ ತನ್ನ ಅಧಿಕಾರ ಒಂದೊಂದು ಪಡಿಬೇಕೆಂಬ ಹಮ್ಮಸಿನಲ್ಲಿ ಯಾರು ಕೂಡ ಪರಿಚಯ ಆಗದ ರೀತಿಯಲ್ಲಿ, ಒಬ್ಬರಿಗೆ ಕೂಡ ಹಚ್ಕೊಳ್ಳದ ರೀತಿಯಲ್ಲಿ ಮತ್ತು ಯಾವುದು ಕಷ್ಟ ಸುಖಗಳಿಗೆ ಭಾಗಿಯಾಗದ ರೀತಿಯಲ್ಲಿ ಬರಲಾರದಂತಹ ಮನುಷ್ಯ ಇವತ್ತು ಲಂಬಾಣಿಗರ ಹಾಡಿನೊಂದಿಗೆ ಹೋಳಿ ಹಬ್ಬ ಆಚರಣೆ ಮಾಡಿಕೊಂಡು ಸಾರ್ವಜನಿಕರ ಮಧ್ಯೆ ಬಂದು ಕುಣಿತಾ ಇದ್ದಾರಲ್ಲ, ಇದು ಖೂಬಾ ಅವರ ಇದು ಮೊದಲನೇ ಪ್ರಯತ್ನ. 9 ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಹೋಗಿ ಜನರ ಮಧ್ಯೆ ಒಂದು ರೀತಿಯಾಗಿ ಮಾತನಾಡುವಂತ ಶೈಲಿ ಅವರಲ್ಲಿ ಇರಲಿಲ್ಲ. ಅವರಲ್ಲಿ ಬಹಳಷ್ಟು ಹೆಂಗಿದೆ ಅಂತಂದ್ರೆ, ನಾನು ಹೇಳಿದ್ದೇ ಆಗ್ಬೇಕು, ನಾನು ಮಾಡಿದ್ದೇ ಆಗ್ಬೇಕು, ನನಗೆ ಯಾರು ಹೇಳಬಾರದು ಎಂಬ ಒಂದು ಸ್ವಭಾವಿನಲ್ಲಿ ಖೂಬಾ ಅವರಿದ್ರು. ಆದರೆ ಅವರ ಸ್ವಭಾವ ಈಗೊಂದಿಷ್ಟು ಕರಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಬಂಧುಗಳೇ, ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಬೇಕಾದ್ರೆ 4 ರಿಂದ 5 ಜನ ಶಾಸಕರು ಇವತ್ತು ಭಗವಂತ ಖೂಬಾ ಮೇಲೆ ಅಸಮಾಧಾನ ಇದ್ದಾರೆ ಅಂತಕ್ಕಂಥ ಮಾತು ಜಗಜ್ಜಾಹೀರಾಗಿದೆ. ಯಾಕೆ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಿಂಚೋಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸುಪುತ್ರ MP ಜಾಧವ್ ಅವರ ಪುತ್ರ ಅವಿನಾಶ್ ಜಾಧವ್ ಅವರು ಕೂಡ ಭಗವಂತ ಖೂಬಾ ಅವರ ಮೇಲೆ ಒಂದಿಷ್ಟು ಗರಂ ಆಗಿದ್ದಾರೆ. ಮತ್ತೊಂದು ಕಡೆಯಿಂದ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಬಹಳಷ್ಟು ತುಂಬಾ ನೋವಿನಲ್ಲಿದ್ದಾರೆ. ಶರಣು ಸಲ್ಗಾರ್ ಅಂತೂ ಲೆಕ್ಕಕ್ಕೆ ಇಲ್ಲ, ನೇರವಾಗಿ ಭಗವಂತ ಖೂಬಾ ವಿರೋಧ ಮಾಡತಕ್ಕಂಥವ್ರು. ಇನ್ನೊಬ್ಬ ಶಾಸಕ ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವರು ನೇರವಾಗಿ ರಾಷ್ಟ್ರದ ಎಲ್ಲ ನಾಯಕರಿಗೂ ಕೂಡ ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅನೇಕ ರೀತಿಗಳಿಂದ ಒಳಗಿಂದೊಳಗೆ ಪ್ರತಿಭಟನೆ ಮಾಡಿರುವಂತಹ ವ್ಯಕ್ತಿ ಪ್ರಭು ಚವ್ಹಾಣ್ ಇವತ್ತು ಕೂಡ ಅನೇಕ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಇವತ್ತಿನ ತನಕವೂ ಕೂಡ ಭಗವಂತ ಖೂಬಾ ಪ್ರಭು ಚವ್ಹಾಣ್ ಮನೆಗೆ ಹೋಗಿ ಒಂದಿಷ್ಟು ವಿಚಾರ ವಿನಿಮಯ ಮಾಡಿಕೊಂಡಿಲ್ಲ. ಯಾಕಂದ್ರೆ ಅವನೇನಾದ್ರೂ ಮಾಡ್ಕೊಳ್ಳಿ, ನನಗೇನು ಸಂಬಂಧ ಅಂತ ರೀತಿಯಲ್ಲಿ ನಡೆದಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತು ಬಿಜೆಪಿ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಬಂಧುಗಳೇ, ಹಾಗಾದರೆ ಇಲ್ಲಿ ಭಗವಂತ ಖೂಬಾ ಅವರು ಗೆಲ್ತಾರ, ಈಶ್ವರ್ ಖಂಡ್ರೆ ಅವರಿಗೆ ಪ್ಲಸ್ ಆಗುತ್ತೇನಾ, ಅವರ ಮಗ ಗೆಲ್ತಾರ ಅಂತಕ್ಕಂಥ ವಿಚಾರ ಜಿಲ್ಲೆಯ ಸಾರ್ವಜನಿಕರ ಮೇಲಿದೆ. ನಿಜವಾಗ್ಲೂ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಯ್ತು. ಕೇಂದ್ರ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೂಬಾ ಅವರು ಕೇವಲ ನಮ್ಮ ಊರಿಗೆ ಒಂದಿಷ್ಟು ಗೊಬ್ಬರ ಬಂದಿಲ್ಲ ಅಂತ ಹೇಳಿ ಒಬ್ಬ ರೈತ ಅವರಿಗೆ ಫೋನ್ ಮಾಡಿದಾಗ, ನೋಡ್ಕೊಳ್ಳೋ, ಏನ್ ಮಾಡ್ಕೋತಿ ಮಾಡ್ಕೋ, ನಾನು ನೋಡ್ಕೋತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದು ಸಾಕಷ್ಟು ಜನ ತಲೆಯಿಂದ ಇನ್ನೂ ಹೋಗೇ ಇಲ್ಲ. ಅಂತ ಪರಿ ಗರ್ವ ಇವತ್ತು ಭಗವಂತ ಖೂಬಾ ಇದೆ ಅಂದ ಮೇಲೆ ಆ ಗರ್ವ ಇಳಿಸಬೇಕು ಎಂಬ ನಿಟ್ಟಿನಲ್ಲಿ ಅನೇಕ ಜನ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮಂಡಲದ ಪದಾಧಿಕಾರಿಗಳು, ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಕೂಡ ಒಂದಿಷ್ಟು ದೇಹ ಅವ್ರ ಜೊತೆ ಇಟ್ಟು ಮನಸ್ಸು ಅವ್ರ ಜೊತೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮೊಂದಿಗೆ ನಾವು ಸ್ಪಷ್ಟಪಡಿಸಿದೀವಿ. ಬಂಧುಗಳೇ, 6 ವರ್ಷಕ್ಕೆ ಏನೋ ಬಂದ್ರು, ಕೂತ್ಕೊಂಡ್ರು, ಮಾತಾಡಿದ್ರು, ಅದಾದ ನಂತರ ಏನೋ ಒಂದಿಷ್ಟು ಊಟ ತಿಂಡಿ ಮುಗಿಸ್ಕೊಂಡು ಹೊರಟೋದ್ರು, ಇಲ್ಲಿ ಎಲ್ಲ ಶಮನ ಮಾಡಿದೆ ಅಂತ ಹೇಳಿ. ಆದರೆ ಮನಸ್ಸುಗಳನ್ನ ತಿದ್ಲಿಕ್ಕೆ ಆಗುತ್ತೇನಾ 6 ವರ್ಷಕ್ಕವ್ರೆ? ಮನಸ್ಸಿಗೆ ಆದ ಗಾಯಗಳನ್ನ ತಿದ್ಲಿಕ್ಕೆ ಆಗುತ್ತೇನಾ 6 ವರ್ಷಕ್ಕವ್ರೆ? ನೀವೇನೋ ಬಂದು ಮಾತಾಡ ಹೋಗಿದ್ದೀರಿ, ಆದರೆ ಇವತ್ತು ಭಗವಂತ ಖೂಬಾ ಮಾಡಿರ್ತಕ್ಕಂಥ ಘನಂದಾರಿ ಕೆಲಸಗಳೇನು ಅಂತಕ್ಕಂಥದನ್ನ ಇನ್ನು ನೇರವಾಗಿ ಮಾತಾಡಲಿಕ್ಕೆ ಅನೇಕ ಜನ ಬಿಜೆಪಿ ಬರ್ತಾ ಇದ್ದಾರೆ. ಆದರೆ ಈ ಒಂದು ಚುನಾವಣೆಯಲ್ಲಿ ನಾವು ನೇರವಾಗಿ ಭಗವಂತ ಖೂಬಾಗೆ ಎದುರಾಕೊಂಡ್ರೆ ಅದು ನರೇಂದ್ರ ಮೋದಿಗೆ ಎದುರಾಕೊಂಡಾಗೆ ಅಂತ ನಿಟ್ಟಿನಲ್ಲಿ ಅನೇಕ ಜನ ಬಿಜೆಪಿ ಕಾರ್ಯಕರ್ತರು ಬಾಯಿ ಮುಚ್ಚಿಕೊಂಡು ಪಿಟಕ್ಕೆನ್ನದೆ
ತಮ್ಮ ಮನೆಯಲ್ಲೇ ತಾವೇ ಕೂತ್ಕೊಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಕೂಬಾ ಅವರು 9 ವರ್ಷಗಳಲ್ಲಿ ಕಾರ್ಯಕರ್ತರಿಗೆ ಏನೇನು ಕೆಲಸ ಕೊಡಿಸಿದ್ದಾರೆ, ಏನೇನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನೇರವಾಗಿ ಅವರಿಗೆ ಕೇಳೋಣ ಅಂತಕ್ಕಂಥ ಮಾತು ಅನೇಕ ಜನ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಆದೇಶ ಬಂದ ಮೇಲೆ ಕೂಬನ್ ಮುಖ ನೋಡಿ ವೋಟ್ ಹಾಕಬೇಡಿ, ಕಮಲದ ಹೂವಿಗೆ ವೋಟ್ ಹಾಕಿ ಅಂತಕ್ಕಂಥ ಸಂದೇಶ ರವಾನೆಯಾದ್ದರಿಂದ ಅನೇಕ ಜನ ಅನೇಕ ಬಿಜೆಪಿ ಕಾರ್ಯಕರ್ತರು ಇವತ್ತು ಇರುಸು ಮುರುಸಿನಲ್ಲಿದ್ದಾರೆ. ಮತ್ತು 5 ಜನ ಶಾಸಕರು ಕೂಡ ಇವತ್ತು ನಮಗೆ ಬಿಜೆಪಿ ಪಕ್ಷಕ್ಕೆ ಒಂದಿಷ್ಟು ಕಂಟಕವಾಗ್ತಾ ಇದ್ದಾರೆ. ಕಂಟಕ ಬಿಜೆಪಿ ಪಕ್ಷಕ್ಕೆ ಆಗ್ತಾ ಇಲ್ಲ, ಅದು ಕೇವಲ ಭಗವಂತ ಖೂಬಾಗೆ ಕಂಟಕವಾಗುತ್ತಿದ್ದಾರೆ ಅಂತಕ್ಕಂಥ ಮಾತು ಮುಚ್ಚೇನು ಉಳಿದಿಲ್ಲ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದೀವಿ ಅಂದ್ರೆ, ಯಾವತ್ತು ಕೂಡ ಡ್ರೈವರ್ ಇದ್ರೂ ಸಹ, ಡ್ರೈವರ್ ಇಲ್ಲದೆ ಇದ್ರೂ ಸಹ ಭಗವಂತ ಖೂಬಾ ಅವರ 9 ವರ್ಷದ ಸಾಧನೆಯ ವಿಡಿಯೋ ಕ್ಲಿಪ್ಪಿಂಗ್ ನೀವು ನೋಡಿ, ಅವರು ಒಬ್ಬರು ಹೋಗಿದಂತ ಅನೇಕ ಉದಾಹರಣೆಗಳಿದ್ದಾವೆ. ಒಬ್ಬರಿಗೂ ಕೂಡ ಹಚ್ಕೊಂಡಿರಲಿಲ್ಲ, ಒಬ್ಬ ಕಾರ್ಯಕರ್ತರು ಕೂಡ ಅವ್ರು ನಂಬ್ಕೊಂಡಿರಲಿಲ್ಲ. ಯಾಕಂದ್ರೆ ನಾನಾಯ್ತು, ನನ್ನ ಕೆಲಸ ಆಯ್ತು, ಏನೇ ಇದ್ರು ಕೂಡ ಗುತ್ತೇದಾರಿಕೆ ಕೆಲಸ ನಮ್ಮ ತಮ್ಮ ನೋಡ್ಕೋತಾನೆ. ಇಡೀ ಒಂದು ಬೀದರ್ ನಗರದ ಅತಿ ಕಳಪೆ ಮಟ್ಟದ ಕಾಮಗಾರಿಗಳನ್ನ ಮಾಡಿಕೊಳ್ಳಲಿ ಈ ಭಗವಂತ ಖೂಬಾ ಅವರ ಸಹೋದರ ಎತ್ತಿದ ಕೈ. ಅಂತ ಪರಿಸ್ಥಿತಿಯಲ್ಲಿ ಅನೇಕ ಜನ ಕಾರ್ಯಕರ್ತರು ಬೇಸತ್ತು ಹೋಗಿದ್ದಾರೆ. ಏನೇ ಸಣ್ಣ ಕೆಲಸ ಮಾಡಿದ್ರು ಕೂಡ ಜಗದೀಶ್ ಖೂಬಾನೇ ಮಾಡಬೇಕು, ಏನೇ ಒಂದಿಷ್ಟು ಟೆಂಡರ್ ಹಾಕಿದ್ರು ಕೂಡ ಜಗದೀಶ್ ಖೂಬಾಗೆ ಬಿಡಬೇಕು. ಅದು ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ಲೀನಿಂಗ್ ಹಿಡ್ಕೊಂಡು ಎಲ್ಲಾ ತರಹದ ವ್ಯವಸ್ಥೆ ಕೂಡ ಅವರೇ ಮಾಡ್ಕೋತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ಟೆ ಬಗೆದು ಹಿಡ್ಕೊಂಡು ಕ್ಲೀನಿಂಗ್ ಮಾಡೋ ತನಕ ಭಗವಂತ ಖೂಬಾ ಅವರಿಗೆ ಟೆಂಡರ್ ಆಗಿದೆ ಅಂತಕ್ಕಂಥ ಮಾತು ಬಿಜೆಪಿ ಮುಖಂಡಗಳೇ ಅವರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಭಗವಂತ ಖೂಬಾ ಎಷ್ಟು ಜನರಿಗೆ ಅವರು ಬೆಳೆಸಿದ್ದಾರೆ, ಎಷ್ಟು ಜನ ಕಾರ್ಯಕರ್ತರಿಗೆ ಅವರು ಹುರಿದುಂಬಿಸಿದ್ದಾರೆ, 9 ವರ್ಷಗಳಲ್ಲಿ ಸಾಧನೆ ಆದರೂ ಏನಾಗಿತ್ತು ಅಂತಕ್ಕಂಥ ವಿಚಾರವನ್ನ ಇವತ್ತು ಅನೇಕ ಜನ ಬಿಜೆಪಿಯವರು ತಮ್ಮ ಕಣ್ಮುಂದೆ ಇದ್ದರೂ ಸಹ ಇವತ್ತು ಹೈಕಮಾಂಡ್ ಹೇಳಿದ ಆದೇಶವನ್ನು ಇಟ್ಟುಕೊಂಡು ಬಿಟ್ಟು ತೊಟ್ಟು ಅನ್ನದೇ ತನ್ನದೇ ಆದ ಮನಸ್ಸಿನಲ್ಲಿ ನೋವುಂಡು ಕರಗ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಅಬ್ ಕಿ ಬಾರ್ ಖೂಬಾ ಕಿ ಹಾರ್ ಅಂತಕ್ಕಂಥ ಮಾತು ಕೂಡ ಬಿಜೆಪಿ ನಾಯಕರುಗಳು ಹೇಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಬಂಧುಗಳೇ, ಯಾಕೆ ವಿಚಾರ ಒಂದ್ ಕಡೆಯಿಂದ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದಿಷ್ಟು ಜಾತಿ ಬಲ, ತೋಳು ಬಲ ಮತ್ತು ಹಣದ ಬಲ ಕೂಡ ಒಂದ್ ಕಡೆ ಆಗಿದ್ರೆ, ಇಲ್ಲಿ ಭಗವಂತ ಖೂಬಾ ಯಾವುದನ್ನ ಲೆಕ್ಕ ಕೆಡದೆ ಜಾತಿಯಲ್ಲಿ ನಾನೇ ಮುಂದು, ಓಟು ಮೋದಿ ನೋಡಿ ಹಾಕ್ತಾರೆ, ನೀವು ಹಾಕಿದ್ರು ಪರವಾಗಿಲ್ಲ, ಹಾಕದಿದ್ರು ಪರವಾಗಿಲ್ಲ, ನಿಮಗೆ ಬೇಕಿದ್ರೆ ಓಟ್ ಹಾಕೊಳ್ರಿ, ಇಲ್ಲ ಬಿಟ್ಕೊಳ್ರಿ ಅಂತಕ್ಕಂಥ ಮಾತಿಗೆ ಕೊನೆಗೂ ಬಂದು ನಿಲ್ಲುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಇನ್ನು ಹಣದಂತ ಲೆಕ್ಕವೇ ಇಲ್ಲ. ಯಾಕಂದ್ರೆ ಅವರು ಯಾವುದೂ ಹಣ ಕೊಟ್ಟು ಅವರಿಗೆ ಹೆಬಿಟ್ ಇಲ್ಲ. ಅವರು ಅಬ್ ಕಿ ಬಾರ್ ಮೋದಿ ಸರ್ಕಾರ ಮೈ ಕುಚ್ ಖಾನೆ ದೂಂಗಾ ನಾ ಖಾನೆ ದೂಂಗಾ ಅಂತಕ್ಕಂಥ ವಿಚಾರವನ್ನ ಭಗವಂತ ಖೂಬಾ ಅವರು ಪರಿಪಾಲನೆ ಮಾಡಿಕೊಂಡು ಬಂದಾರೆ. ಬಂದಿದೆಲ್ಲ ನನಗೆ ಬರಲಿ, ನಾನು ಮಾತ್ರ ಯಾರಿಗೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಭಗವಂತ ಖೂಬಾ ನಡೆಸಿಕೊಂಡು ಬಂದಿರತಕ್ಕಂಥ ಘಟನೆ 9 ವರ್ಷಗಳಲ್ಲಿ ಅದೇ ರೀತಿಯಾಗಿದೆ. ಒಂದು ಸಣ್ಣ ಗುತ್ತೇದಾರಿಕೆಯಿಂದ ಹಿಡಿದು ದೊಡ್ಡ ಮಟ್ಟದ ಗುತ್ತಿಗೆದಾರ ತನಕ ಬರೀ ಖೂಬಾನ ಸಹೋದರದೇ ಮೈಲಿಗಲ್ಲು ಆಗಿದೆ ಹೊರತು ಬೇರೆ ಯಾವ ಗುತ್ತೇದಾರದ ಕೆಲಸ ಆಗಲಿಲ್ಲ. ಬಡವರಂತ ಕಷ್ಟ ಕೇಳಲೇ ಇಲ್ಲ. ಏನೋ ಅಪ್ಪಿ ಒಬ್ಬ ರೈತ ಒಂದು ಗೊಬ್ಬರ ಬಂದಿಲ್ಲ ಅಂತ ಕೇಳಿದಾಗ ಅವನಿಗೆ ಏಕವಚನದಲ್ಲಿ ಬೈದು ಅವನಿಗೆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಕೆಲಸ ಕೂಡ ಖೂಬಾ ಮಾಡೋದಿಲ್ಲೂ ನಾವು ಮರಿಬೇಕಾಗಿಲ್ಲ. ಹಾಗಾದರೆ ಇನ್ನು ಈಶ್ವರ್ ಖಂಡ್ರೆ ಅವರು ಮಾಡ್ತಕ್ಕಂಥ ಕೆಲಸ ಏನು ಅಂತಕ್ಕಂಥ ವಿಚಾರ ನೀವು ಮಾಡಬೇಕಾದ್ರೆ, ಇವರು ಕೂಡ ಒಂದಿಷ್ಟು ತನ್ನದೇ ಆದ ಹಿಡಿದಲ್ಲಿ ಇಟ್ಕೊಳ್ಬೇಕೆಂಬ ವಿಚಾರದಲ್ಲಿ ಇವತ್ತು ತನ್ನ ಮಗನಿಗೆ ಟಿಕೆಟ್ ಕೊಡಿಸುವ ಮೂಲಕ ಇವತ್ತು ಹೇಗಾದ್ರೂ ಮಾಡಿ ನನ್ನ ಸೋಲನ್ನ, ನನ್ನ ಮುಖಾಂತರ ನನ್ನ ಸೋಲನ್ನ ಅನುಭವಿಸಿದ ನನ್ನ ಕಷ್ಟ ಸುಖಗಳನ್ನ ಇವತ್ತು ನನ್ನ ಮಗನ ಒಂದು ಸಮ್ಮುಖದಲ್ಲಿ ಗೆದ್ದು ಬಿಂಬಿಸುವಂತಹ ಕೆಲಸ ಮಾಡುತ್ತೀರುತ್ತೇನೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಶಪಥ ಮಾಡಿಕೊಂಡು ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಕಟೌಟ್ಗಳನ್ನು ಹಚ್ಚಿ ಮಗನಿಗೆ ಪ್ರಚಾರ ಕೊಟ್ಟಿದ್ದು. ಯಾವ ಹಬ್ಬ ಬರಲಿ, ಹರಿದಿನ ಬರಲಿ, ಈಶ್ವರ್ ಖಂಡ್ರೆ ಫೋಟೋ, ಭೀಮಣ್ಣ ಖಂಡ್ರೆ ಫೋಟೋ ಮತ್ತು ಸಾಗರ್ ಖಂಡ್ರೆ ಫೋಟೋ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹರಿದಾಡ್ತಾ ಇತ್ತು. ಒಂದೇ ಒಂದು ಹಬ್ಬ ಬಿಟ್ಟಿಲ್ಲ ಅವರು. ಒಂದು ಹಬ್ಬ ಬಂದ್ರು ಸಾಕು ಸಾವಿರಾರು ಕಟ್ಟಡಗಳು ಬದಲಾವಣೆ. ಅದು ಚಿಂಚೋಳಿ ಹಿಡ್ಕೊಂಡು, ಆಳಂದ್ ಹಿಡ್ಕೊಂಡು ಬೀದರ್ನ ಎಲ್ಲ ಗ್ರಾಮಗಳು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇತ್ತು. ಹಾಗಾದರೆ ಇವತ್ತಲ್ಲ ನಾಳೆ ಮುಂದೆ ನನ್ನ ಮಗ ನನ್ನ ಸಾರಥ್ಯ ವಹಿಸಿಕೊಳ್ತಾನೆ ಎಂಬ ಕನಸು ಕಟ್ಟಿಕೊಂಡಂತ ಈಶ್ವರ್ ಖಂಡ್ರೆಗೆ ಇವತ್ತು ದೊಡ್ಡ ಸವಾಲಾಗಿದೆ. ಈಶ್ವರ್ ಖಂಡ್ರೆ ಮತ್ತು ಭಗವಂತ ಖೂಬಾ ಅವರ ಮಧ್ಯೆ ನೇರ ನೀರಿನ ಫೈಟ್ ನಡೀತಾ ಇದೆ ಅನ್ನೋದನ್ನ ಇಡೀ ಸಾರ್ವಜನಿಕರಿಗೆ ಗೊತ್ತಿರುವ ವಿಷಯ. ಆದರೆ ಈಶ್ವರ್ ಖಂಡ್ರೆ ಅವರು ಎಲ್ಲಿ ಎಡುತ್ತಾರೆ ಅನ್ನೋದನ್ನ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ.
ಒಂದು ಕಡೆಯಿಂದ ಕೂವಾ ಮಾಡ್ತಕ್ಕಂಥ ಕಾರ್ಯ ಅವರ ಕಾರ್ಯಕರ್ತರೇ ಸಹಿಸಿಕೊಳ್ತಾ ಇಲ್ಲ. ಇಲ್ಲಿ ಈಶ್ವರ್ ಖಂಡ್ರೆ ಮಾಡ್ತಕ್ಕಂಥ ಕಾರ್ಯ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಸಹಿಸಿಕೊಳ್ಳುವಂತ ಮಟ್ಟಕ್ಕೆ ಬಂದಿಲ್ಲ. ಅನಿವಾರ್ಯತೆಯಾಗಿ ಇದು ಜಿದ್ದಿನ ಕಣವಾದ್ರಿಂದ ಈಶ್ವರ್ ಖಂಡ್ರೆಗೆ ಒಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮನವೊಲಿಸಬಹುದು. ಆದರೆ ಇವತ್ತು ಒಂದು ಜಾತಿಗಳ ಗಣತಿಯನ್ನ ತೆಗೆದುಕೊಂಡ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಳುತ್ತವೆ ಅಂತಕ್ಕಂಥ ವಿಚಾರ ಮಾಡಿದರೆ ಅದು ಬಹಳಷ್ಟು ಗೊಂದಲಕ್ಕೀಡಾಗುತ್ತದೆ. ಯಾಕಂದ್ರೆ ಭಗವಂತ್ ಖೂಬಾ ಮತ್ತು ಈಶ್ವರ್ ಖಂಡ್ರೆ ನೇರ ಫೈಟ್ ಇದ್ರೂ ಕೂಡ ಮತದಾರರಿಗೆ ಓಲೈಕೆ ಮಾಡಲು ಈಶ್ವರ್ ಖಂಡ್ರೆ ಒಂದಿಷ್ಟು ಮುಂದೆ ಬರ್ತಾರೆ. ಆದರೆ ಭಗವಂತ್ ಖೂಬಾ ಮುಂದೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಬಿಜೆಪಿ ಪಡಿಸಲಿ ಕೇಳಿ ಬರ್ತಾ ಇದೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮೊಂದೆ ನಾವು ಪದೇ ವಿಸ್ತಾರ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಸಂಬಂಧ ಒಂದು ಕಡೆ ಆಗಿದ್ರೆ ಇಲ್ಲಿ ಜಾತಿ ಸಮೀಕರಣ ಒಂದು ಕಡೆ ಆಗುತ್ತದೆ. ಇಬ್ರು ಕೂಡ ಲಿಂಗಾಯತ್ ಸಮಾಜಕ್ಕೆ ಸೇರಿದಾದ್ದರಿಂದ ಮರಾಠಿಗರ ಓಟು ಒಂದು ಕಡೆಯಿಂದ ಫಿಕ್ಸ್ ಆಗಿದ್ದಾವೆ. ಕನಿಷ್ಠ 3.5 ಲಕ್ಷ ಓಟ್ಗಳನ್ನ ಒಂದು ಕಡೆ ಕೂಡಿಕರಣ ಮಾಡ್ಕೊಳ್ಬೇಕಾದ್ರೆ ಅನೇಕ ಮರಾಠಿಗರ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಕಳೆದ ಹೋದ ಬಿಜೆಪಿ ರಾಜ್ಯ ಸರ್ಕಾರದಲ್ಲಿ ಯಾವತ್ತೂ ಕೂಡ ಮರಾಠಿಗರ ಕಡೆಗಣಿಗೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ನಿಮಗೆ 2A ಸೇರಿಸ್ತೀನಿ, ನೀವು ನಮಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಮಾತನ್ನು ಆಡಿದಾಗ ಅದೇ ಮರಾಠಿಗರು ಒಕ್ಕೂರಿಂದ ನಿರ್ಣಯ ತೆಗೆದುಕೊಂಡು ಅವರಿಗೆ ವೋಟ್ ಹಾಕಿ ಅಧಿಕಾರಕ್ಕೆ ತಂದುಕೊಟ್ರು. ಅದಾದ ನಂತರದಲ್ಲಿ ಮಾದಿಗ ಸಮುದಾಯದ ಒಂದು ಏನು ಜನ ಆಂದೋಲನ ಪರಿವರ್ತನೆ ಆಗಿತ್ತು ಅದನ್ನು ಕೂಡ ನಾವು ಇಲ್ಲಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅಲ್ಲಿ ಮಾದಿಗ ಜನಾಂಗದವರು ಕೂಡ ಇಲ್ಲಿ ಬಿಜೆಪಿ ಒಂದಿಷ್ಟು ಮಾತು ಹೇಳಿಕೊಂಡು ಅದನ್ನು ಕೂಡ ಅಲ್ಲಿಗೆ ಮಾಡಾಯಿತು. ಇವತ್ತಿನ ತನಕವೂ ಕೂಡ ಅಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನ ಅನೇಕ ಬಾರಿ ಹೇಳ್ತಾ ಇದ್ರೂ ಸಹ ಕೇವಲ ಒಬ್ಬ ಮಾದಿಗರು ಕೂಡ ಬಿಜೆಪಿ ಪಕ್ಷಕ್ಕೆ ಯಾಕೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿದಂತ ನೀವು ಕೆಲಸ ಮಾಡಲಿಲ್ಲ ಅಂತಕ್ಕಂಥ ಮಾತು ಇವತ್ತಿಗೂ ಆಳಕಡಿಯಿಲ್ಲ. ಅನೇಕ ಜನ ಮರಾಠಿಗರು ಇವತ್ತು ಈ ಒಂದು ನಮಗೆ 2A ಸೇರಿಸಿಲ್ಲ ಅಂತ ಹೇಳಿ ಪದ್ಮಕರ್ ಪಾಟೀಲು ಹುಮ್ನಾಬಾದ್ ತಾಲೂಕಿನಲ್ಲಿ ಒಂದಿಷ್ಟು ತಮ್ಮದೇ ಆದಂತಹ ರೀತಿಯಲ್ಲಿ ಮರಾಠಿಗರು ಒಂದು ಕಡೆ ಸೇರಿಕೊಂಡು ಬಿಜೆಪಿಗೆ ಬೆಂಬಲ ಕೊಡಬೇಕು ಬೇಡವೋ ಅಂತಕ್ಕಂಥ ವಿಚಾರದಲ್ಲಿ ತೊಡಗಿದ್ದಾರೆ. ಇಂದಂತೂ ಮರಾಠ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ ಅಂತೂ ಫಿಕ್ಸ್ ಮಾಡಲಾಗಿದೆ. ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಬಿಜೆಪಿ ಕೇಂದ್ರ ಸರ್ಕಾರದ ಮಧ್ಯೆ ಬೀದರ್ ಜಿಲ್ಲೆಯಲ್ಲಿ ಮರಾಠಿಗರ ಓಟು ಪಡೆದುಕೊಳ್ಳಬೇಕೆಂಬ ಹಂಬಲದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಳು ನಿಂತ್ಕೊಂಡ್ರೆ ಇಬ್ಬರಿಗೂ ಓಟ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಮರಾಠ ಸಮಾಜ ಪಕ್ಷದ ವತಿಯಿಂದ ಒಬ್ಬ ಮರಾಠ ಸಮಾಜದ ಮುಖಂಡರಿಗೆ ಇಲ್ಲಿ ಟಿಕೆಟ್ ಕೊಡಲಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಮರಾಠ ಓಟ್ಗಳನ್ನ ಅವರೇ ಪಡೆದುಕೊಂಡ್ರೆ ಇವತ್ತು ಭಗವಂತ್ ಖೂಬಾಗೆ ಮೈನಸ್ ಆಗುತ್ತೆ, ಈಶ್ವರ್ ಖಂಡ್ರೆಗೆ ಒಂದಿಷ್ಟು ಪ್ಲಸ್ ಆಗುತ್ತೆ. ಒಂದಿಷ್ಟು ನಾವು ಆಲೋಚನೆ ಮಾಡಿದಾಗ ಇಲ್ಲಿ ಮಾದಿಗ ಸಮುದಾಯ ಕೂಡ ಒಂದಿಷ್ಟು ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಬಿಜೆಪಿಯವರು ಇತ್ತು. ಆದರೆ ಮಂದಕೃಷ್ಣ ಅವರು ದೆಹಲಿಯಲ್ಲಿ ಹೋದಾಗ ಹೈದರಾಬಾದ್ನಲ್ಲಿ ನೇರವಾಗಿ ನರೇಂದ್ರ ಮೋದಿಯವರೇ ನೀವು ನನ್ನ ಅಣ್ಣ ಇದ್ದ ಹಾಗೆ ನನ್ನ ತಮ್ಮ ಇದ್ದ ಹಾಗೆ ನಿಮ್ಮ ಬೇಡಿಕೆ ನಾನು ಈಡೇರಿಸ್ತೇನೆ ಅಂತ ಹೇಳಿ ಇವತ್ತಿನ ಸಹ ಕಾಲ ಕಳೆದರೂ ಸಹ ಇವತ್ತಿಗೂ ಕೂಡ ಒಂದು ಯಾವುದೇ ಚರ್ಚೆ ಆಗಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಾದಿಗರು ಒಂದು ಓಟ್ ಹಾಕ್ತಾರ, ಬಿಜೆಪಿಗೆ ಓಟ್ ಹಾಕಿಸ್ತಾರ ಅಂತಕ್ಕಂಥ ವಿಚಾರ ಒಂದ್ ಕಡೆ ಆಗಿದೆ. ಆದರೆ ಇಲ್ಲಿ ನಮ್ಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಲಿಂಗಾಯತರಲ್ಲಿ ಕೂಡ ಇವತ್ತು 50-50% ತಗೊಂಡ್ರು ಕೂಡ ಇಬ್ಬರು ಲಿಂಗಾಯತರಾಗಿರ್ತಾರೆ. ಹಾಗಾಗಿ ಇಬ್ಬರು ಕೂಡ 20% ತಗೊಳ್ತಾರೆ. ಯಾಕಂದ್ರೆ ಖೂಬಾನು ಲಿಂಗಾಯಿತು, ಈಶ್ವರ್ ಖಂಡ್ರೆ ಲಿಂಗಾಯಿತು. ಇನ್ನು ಉಳಿದೋಯ್ತು ಕುರುಬ ಸಮಾಜ. ಕುರುಬ ಸಮಾಜದಲ್ಲಿ ಕನಿಷ್ಠ ಪಕ್ಷ ಅಂದ್ರು ಈಶ್ವರ್ ಖಂಡ್ರೆ ಅವರು 80% ವೋಟ್ಗಳನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇದ್ದಾರೆ. ಹೇಗೆ ಇದ್ದಾರೆ ಅಂತಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕುರುಬರ ಮೈಲುಗೈ ಅಂತ ನಾವು ಹೇಳ್ಬೋದು. ಸಿದ್ದರಾಮಯ್ಯ ಒಬ್ಬ ಪ್ರಮುಖ ನಾಯಕ ಕುರುಬ ಜನಾಂಗದಲ್ಲಿ. ಹಾಗಾಗಿ ಬೀದರ್ ಜಿಲ್ಲೆಗೆ ಒಂದು